ಪಾಪ ನೋಡಿ ಪೇಷಂಟ್ಗಳು ಇಳಿಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಆಯ್ತಾ. ಏನ್ರಿ ಆ ಇಂಜಿನಿಯರ್ಸ್ಗಳಿಗೆ ತಲೆಗಿಲೆ ಕೆಟ್ಟೈತಾ? AEE ಆರೋಗ್ಯ ಇಲಾಖೆ ಅಭಿಯಂತರುಗಳೇ, ನೀವು ಯಾವುದೋ ಒಂದು ಇದಕ್ಕೋಸ್ಕರ ನೋಡಿ ಪೇಷಂಟ್ಗಳು ಒಂದು ರಸ್ತೆ ಮಾಡ್ಕೊಕೊಡ್ರಿ ಸ್ವಾಮಿ ಆಯ್ತಾ. ಒಂದು ರಸ್ತೆ ಮಾಡ್ಕೊಕೊಡಿ ಬಾಬಾ. ಹಿಂಗೆ ಬರ್ರಿ. ವೀಕ್ಷಕರೇ ನೋಡಿ, ಈ ಒಂದು ರಸ್ತೆ ಇಳಿಲಿಕ್ಕೆ ಈ ರೀತಿ ಆಗ್ಬೇಕು ಆಯ್ತಾ ಪಾಪ. ಈ ರೀತಿ ಆಗ್ಬಿಟ್ರೆ ಯಾರು ಹೊಣೆ ಆಯ್ತಾ? ಮಾನ್ಯ ಆರೋಗ್ಯ ಇಲಾಖೆ ಸಚಿವರೇ, ಮೊದಲು ರಸ್ತೆ ಮಾಡ್ಕೊಕೊಡಿ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಓ, ಬಸವರಾಜ್ ಅವ್ರು ಏನೋ ಎಲ್ಲೋ ಹೋಗಿದ್ದಾರೆ ಅನ್ಕೊಂತೀರಾ? ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಒಂದು ರೀತಿ ಶಿರ್ಸಿಯ ಒಂದು ರೀತಿ ತಾಲೂಕು ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಇದು ಪ್ರಮುಖ ಹಾಸ್ಪಿಟ್ಲು. ಒಂದು ರೀತಿ ಸಾಕಷ್ಟು ಪೇಷಂಟ್ಗಳು ಈ ಕಡೆ ಗ್ರಾಮೀಣ ಪ್ರದೇಶದ ಸಾಕಷ್ಟು ಗ್ರಾಮಗಳ ಒಂದು ರೀತಿ ಏನೇ ಇದಾದ್ರೂ ಇಲ್ಲಿಗೆ ಬಂದು ದಾಖಲಾಗ್ತಾರೆ. ಅದು ಹೆರಿಗೆ ಇರ್ಬೋದು ಅಥವಾ ಒಂದು ರೀತಿ ಅಪಘಾತಗಳಿರ್ಬೋದು, ಯಾವುದೇ ರೀತಿ ಸಮಸ್ಯೆಗಳು. ಇಂಥ ಸಂದರ್ಭದಲ್ಲಿ ಈ ಒಂದು ಹಾಸ್ಪಿಟ್ಲಿಂದ ದೊಡ್ಡದಿದೆ, ಅರ್ಥ ಆಯ್ತಾ? ಆದರೆ ಈ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ರಸ್ತೆನೇ ಇಲ್ಲ ಆಯ್ತಾ. ರಸ್ತೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಬೆಟ್ಟಕ್ಕೆ ಹೋದಾಗ ಆಗಬೇಕು. ಆಂಬ್ಯುಲೆನ್ಸ್ಗಳು ದಿನನಿತ್ಯ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಪೇಷಂಟ್ಗಳು ತೊಂದರೆ ಆಗ್ತಾಯಿದೆ ಆಯಿತಾ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಕೇಳೋದೇನಪ್ಪ ಅಂತಂದರೆ, ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ಮೊದಲು ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ರಸ್ತೆನ ಸುದ್ದಿ ಕರೆಕ್ಟಾಗಿ ಇದು ಮಾಡ್ಕೊಕೊಡಿ. ಪೇಷಂಟ್ಗಳು ಮೊದಲೇ ಹಾಸ್ಪಿಟ್ಲಿಗೆ ಏನಕ್ಕಪ್ಪ ಬರೋದು, ತುಂಬ ನೋವಿರುತ್ತೆ, ಅದನ್ನು ಒಂದು ರೀತಿ ಆರೈಕೆ ಮಾಡಲಿಕ್ಕೆ ಮತ್ತು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ. ಆದರೆ ಈ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ ಇಲ್ಲಿ ಹೋಗೋಕ್ಕೆ ತುಂಬ ತೊಂದರೆ ಅಲ್ಲ ಸ್ವಾಮಿ ಆಯಿತಾ. ಹಾಗಾಗಿ THOಗಳು ಕಣ್ಣಿದ್ದು ಕುರುಡಾಗವ್ರು ಶಿರ್ಸಿ, ಆ THO ಮತ್ತು ಆ ಉತ್ತರ ಕನ್ನಡ DHO ಏನು ಮಾಡ್ತಾ ಇದ್ದೀರಾ ಸ್ವಾಮಿ? ಪೇಷಂಟ್ಗಳು ಹಿಂಗೆಲ್ಲ ನಲ್ಕೊಂಡು ಹೋಗ್ಬೇಕಾ ಆಯಿತಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಶಿರ್ಸಿ ಸರ್ಕಾರಿ ಆಸ್ಪತ್ರೆಗೆ ಪ್ರವೇಶ ಪಡೆಯುವ ಹದಗೆಟ್ಟ ಮುಖ್ಯ ರಸ್ತೆ, ಕಂಗೆಟ್ಟ ರೋಗಿಗಳು. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿಗೆ ಅದ್ಯಾಕೋ ಏನೋ ಗೊತ್ತಾಗುತ್ತಿಲ್ಲ, ದಿನದಿಂದ ದಿನಕ್ಕೆ ಹೊಸ ಸಮಸ್ಯೆಗಳು ಬೆಳಕಿಗೆ ಬರುತ್ತಿವೆ. ಈಗ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ, ಶಿರ್ಸಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಪ್ರವೇಶ ಪಡೆಯುವ ಮುಖ್ಯ ರಸ್ತೆಯು ತುಂಬಾನೇ ಹದಗೆಟ್ಟಿದ್ದು, ಇಳಿಜಾರು ಆಗಿರುವುದರಿಂದ ಈ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ಹಾಗೂ ಕ್ಷಣ ಕ್ಷಣಕ್ಕೂ ಈ ಆಸ್ಪತ್ರೆಗೆ ಬರುವ ಆಂಬ್ಯುಲೆನ್ಸ್ಗಳು ಹಾಗೂ ರೋಗಿಗಳನ್ನ ತೆಗೆದುಕೊಂಡು ಬರುವ ವಾಹನಗಳು ಈ ರಸ್ತೆಯ ಮೂಲಕ ಏರಿ ನಡೆದು ಬರುವ ರೋಗಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದರ ಜೊತೆಗೆ ಈಗ ಮಳೆಗಾಲವಾಗಿರುವುದರಿಂದ ಈ ರಸ್ತೆ ಇಳಿಜಾರು ಆಗಿರುವುದರಿಂದ ಈ ರಸ್ತೆಯಲ್ಲಿ ರೋಗಿಗಳು ದಿನನಿತ್ಯ ಬೀಳುವ ಪರಿಸ್ಥಿತಿ ಬಂದೊದಗಿದೆ. ಇನ್ನೊಂದು ಕಡೆ ವಯಸ್ಸಾದ ಗ್ರಾಮೀಣ ಪ್ರದೇಶದ ರೋಗಿಗಳು ಆಸ್ಪತ್ರೆಗೆ ಬರುವುದಕ್ಕೆ ಮತ್ತು ವಾಪಸ್ ತೆರಳುವುದಕ್ಕೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಇದಾಗಿದೆ. ಕಳೆದ 1 ವರ್ಷದಿಂದ ಈ ಮುಖ್ಯ ಸಮಸ್ಯೆ ಇದ್ರೂ ಸಹ ಇಲ್ಲಿನ ವೈದ್ಯರು, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಅಭಿಯಂತರರು ತುಟಿ ಪೇಟಿಕೆಂದಿಲ್ಲ. ಆದ್ದರಿಂದ ಸ್ಥಳೀಯರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮುದಾಯ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಆರೋಗ್ಯ ಇಲಾಖೆ ಸಚಿವರ ಕಚೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆದ ಡಾಕ್ಟರ್ ನೀರಜ್ ಮತ್ತು ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆ ಇಂಜಿನಿಯರಿಂಗ್ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಹರೀಶ್ ರವರ ಗಮನಕ್ಕೆ ತೆಗೆದುಕೊಂಡು ಬಂದು ಕರೆ ಮಾಡುವ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಶಿರ್ಸಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ. ಈಗ ಶಿರ್ಸಿಗೆ ಹೋಗ್ತಕ್ಕಂತ ತಾಲೂಕು ಹಾಸ್ಪಿಟಲ್ ಇದೆಯಲ್ಲ, ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ, ಓಕೆ, ಅದು ಹಾಸ್ಪಿಟಲ್ ಇದೆಯಲ್ಲ ದೊಡ್ಡದು, ಹಾ, ಅದಕ್ಕೆ ಹೋಗ್ತಕ್ಕಂತ ರೋಡೇ ತುಂಬಾ ಇಳಿಜಾರಾಗಿದೆ. ದಿನನಿತ್ಯ ಪೇಷಂಟ್ಗಳು ಹೋಗುವಾಗ ಬರುವಾಗ ಜಾರ್ ಬೀಳ್ತಾ ಇದ್ದಾರೆ. ಆದ್ರೂ ಸಹ ಸುಮಾರು ಒಂದು 4-5 ವರ್ಷದಿಂದ ಇದೇ ಸಮಸ್ಯೆ ಆಗ್ತೈತೆ. ಮಳೆಗಾಲದಲ್ಲಂತೂ ಈ ಗಾಡಿಗಳು ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ಯಾರು ಗಮನಕ್ಕೆ ತಗೊಂಡ್ರು ಇದಾಗ್ತಾ ಇಲ್ಲ. ಹಾಗಾಗಿ ತಾವು DHO ನಿಮ್ ಗಮನಕ್ಕೆ ಏನಾದ್ರು ಇದೆಯಾ ಸರ್ ಈ ಸಮಸ್ಯೆ ಬಗ್ಗೆ? ಎಸ್ ಎಸ್ ಇಲ್ಲ, ಅದನ್ನ ನಾವು ಆಕ್ಚುಲಿ ಆಸ್ಪತ್ರೆಯಿಂದ ಮುನ್ಸಿಪಾಲ್ಟಿ ಬರ್ದಿದ್ದಾರೆ. ಮುನ್ಸಿಪಾಲ್ಟಿ ಬರ್ದಿದ್ದಾರೆ. ಪ್ರಾಬಬ್ಲಿ ಮಳೆಗಾಲ ಅಂದ್ಬಿಟ್ಟು ಅಟೆಂಡ್ ಮಾಡಿರಕ್ಕಿಲ್ಲ, ಈಗ ಅದು ಕೆಲಸ ಮಾಡಿದ್ರೆ ಅದು ಉಳಿಯೋದಿಲ್ಲ ಅಂತ ನನಗೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಒಂದ್ಸತಿ ಹೇಳಿದ್ದಾರೆ. ನಾನು ಮತ್ತೆ ಮಾತಾಡ್ತೀನಿ. ಅಲ್ಲ ಸರ್, ಮುನ್ಸಿಪಾಲಿಟಿ ಸರ್ ನಿಮ್ದು ಒಂದು ಹಾಸ್ಪಿಟಾಲಿಟಿ ಸಪರೇಟ್ ಇಂಜಿನಿಯರಿಂಗ್ ವಿಭಾಗನೇ ಇದೆಯಲ್ಲ ಸರ್. ಅಟ್ಲೀಸ್ಟ್ ಒಂದು ಸರಾಗವಾಗಿ ರೋಡ್ ಮಾಡ್ಕೊಕೊಡ್ಬೋದಲ್ಲ ಸರ್, ನಿಮ್ ಇಂಜಿನಿಯರ್ಗಳಿಗೆ ಹೇಳ್ಬೋದಲ್ಲ ಸರ್? ಹೌದು ಹೌದು ಹೌದು, ನಾನು ಮಾತಾಡ್ತೀನಿ. ನಮ್ಮ ಇಂಜಿನಿಯರ್ ಹತ್ರನೇ ಮಾತಾಡ್ತೀನಿ. ಹೇಳ್ತೀವಿ, ಸರಿ, ಅವ್ರನ್ನ ಮಾತಾಡ್ತೀನಿ. ದಯವಿಟ್ಟು ನೋಡಿ ಸರ್, ಸಾಕಷ್ಟು ಕೆಲಸ ಬೇರೆ ನಡೀತಾ ಇದೆಯಲ್ಲ ಸರ್. ಕೆಲಸ ನಡೀತಾ ಇದೆ ಸರ್. ಈ ಕಡೆ ಗಾಡಿಗಳು ಹೋಗಕ್ಕೆ ಅಟ್ಲೀಸ್ಟ್ ಮಾಡ್ಕೊಕೊಡಿ ಸರ್. ಓಕೆ, ಪೇಷಂಟ್ಗಳು ದಿನನಿತ್ಯ ಬೀಳ್ತಾವ್ರೆ. ದಯವಿಟ್ಟು ನೋಡಿ ಸರ್, ದಯವಿಟ್ಟು ಪ್ಲೀಸ್.
ಓಕೆ ಓಕೆ ಸರ್ ಆಯ್ತು. ಹೇಳಿ ಹೇಳಿ. ದಿನನಿತ್ಯ ಹಾಸ್ಪಿಟ್ಲ್ಗೆ ಹೋಗಕ್ಕೆ ಮತ್ತೆ ಬರೋಕೆ ಇಳಿಯುವಾಗ ತುಂಬಾ ಬೀಳ್ತಾವ್ರು, ತುಂಬಾ ಇಳಿಜಾರಾಗಿದೆ. ಹಾ ಮತ್ತೆ ಆಂಬ್ಯುಲೆನ್ಸ್ಗಳು ಸಹ ಹೋಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಹಾಗಾಗಿ ಅದ್ರ ಬಗ್ಗೆ ಸ್ಟೋರಿ ಹೊಡಿತಾ ಇದ್ದೆ. ಈಗ ತಾವು ಆರೋಗ್ಯ ಇಲಾಖೆ ಅಭಿಯಂತರುಗಳು, ಹಾಗಾಗಿ ನಿಮ್ ಗಮನಕ್ಕೆ ತಗೊಂಡ್ಬಂದೆ. DHOಗೂ ಕಾಲ್ ಮಾಡಿದೆ. ಅಲ್ಲಲ್ಲ ಅದು ಕರೆಕ್ಟು. ಇವಾಗ ಈಗ ನೀವ್ ಹೇಳಿದ್ದು 100% ಕರೆಕ್ಟು. ಈಗ PWD ಅವರು ರಸ್ತೆನ ಅಗಲ ಮಾಡಿದ್ದಾರೆ, ಹೌದಾ? PWD ಅವರು ರಸ್ತೆ ಅಗಲ ಮಾಡ್ಬೇಕಾದ್ರೆ ನಮ್ಮ ಮೊದ್ಲೇನಾಗಿತ್ತು, ನಮ್ದು ಆ ರಸ್ತೆ ಮುಂದೆ ಬಂದಿತ್ತು, ಅಂದ್ರೆ ನಮ್ಮ ಆಸ್ಪತ್ರೆಗೆ ಅಪ್ರೋಚ್ ರೋಡ್ ಮುಂದೆ ಬಂದಿತ್ತು, ಮುಂದೆ ಇತ್ತು. ಈಗೇನಾಗಿದೆ, ಈ PWD ರಸ್ತೆ ಅಗಲ ಮಾಡಿದ್ಮೇಲೆ ಇದು ಅಗಲ ನಮ್ದು ಹೈಟ್ ಜಾಸ್ತಿ ಆಯ್ತು. ಹೈಟ್ ಆಯ್ತು, ಓಕೆ. ಈಗ ರೋಗಿಗಳು ಅಟ್ಲೀಸ್ಟ್ ಸಮರ್ಪಕವಾಗಿ ಹೋಗೋ ರೀತಿ ರಸ್ತೆ ಮಾಡ್ಕೊಡ್ಬೇಕು ಜವಾಬ್ದಾರಿ ಈಗ ಮಾಡ್ತಾ ಇದೀವಲ್ಲ ಇವಾಗ. ಸರ್ ಎಲ್ಲಿ ಮಾಡ್ತಾ ಇದೀರ ಸರ್? ದಿನನಿತ್ಯ ರೋಗಿಗಳು ಬೀಳ್ತಾವ್ರ ಸರ್. ಇಲ್ಲ ಈಗ ಅದನ್ನೇ ಈಗ ಪ್ರೆಸೆಂಟ್ ಈ ಕಡೆ ಮಾಡಿದೀವಲ್ಲ, ಈ ಕಡೆ ಅದನ್ನ ಸರ್ ಈ ಕಡೆ ಗಾಡಿಗಳು ದಾಟಲ್ಲ ಸರ್. ಈ ಕಡೆ ಇನ್ನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅದಕ್ಕೇನು ಅದಕ್ಕೂ ಈ ಕಡೆ ಐತಲ್ಲ ಸರ್ ಹಾಸ್ಪಿಟ್ಲು, ಈಗ ಹಳೇದು. ಅದಕ್ಕೆ ತೊಂದರೆ ಆಗ್ತಾ ಇದ್ರೆ ಸರ್. ದಿನನಿತ್ಯ ರೋಗಿಗಳು ಅಲ್ಲಿಗೆ ಬರ್ತಾ ಇರೋ ಸರ್. MCH ಈಗ MCH ಕಡೆ ಇದೆಯಲ್ಲ, ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತು. MCH ಕಡೆ ರಸ್ತೆ ಹೋಗೋದು ಅದು ಫುಲ್ ಹೈಟ್ ಇದೆ, ಇದು ಮಟ್ರೋ ಇದಿದೆ ಅಂತ ನೀವ್ ಹೇಳ್ತಾ ಇದ್ರಿ. ಅದನ್ನ ದಿನನಿತ್ಯ ಬೀಳ್ತಾವ. ಅಟ್ಲೀಸ್ಟ್ ಒಂದು ಸಿಮೆಂಟ್ ಹಾಕೋ ಕೊಟ್ಬಿಟ್ಟು ಅದು ತಾತ್ಕಾಲಿಕ ಗಾಡಿ ಮಾಡ್ಕೊಡಿ ಸರ್. ಅದನ್ನ ಹಾಕೊಡ್ತೀವಿ. ಅದನ್ನ ಇವಾಗ ಏನಾಗಿದೆ, ಅದನ್ನ ಹಂಗೆ ಹಾಕಕ್ ಬರಲ್ಲ. ಅದು ನೀಟಾಗೆ ಲೆವೆಲ್ಸ್ ತಗೊಂಡಿದೀವಿ ಇವಾಗ. ಏನನ್ನ ಮಾಡಿ ಸರ್, ಒಟ್ಟಾರೆ ರೋಗಿಗಳು ತೊಂದರೆ ಆಗದೆ ರೀತಿ ನೋಡಿ ಸರ್. ಇಲ್ಲ 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 ರೋಗಿಗಳಿಗೆ ತೊಂದರೆ ಆಗದೆ ತರ ಮಾಡೋದಿಲ್ಲ. ಲೆವೆಲ್ಸ್ ತಗೊಂಡಿದೀವಿ. ಲೆವೆಲ್ಸ್ ತಗೊಂಡು ಅದನ್ನ ಡ್ರಾಯಿಂಗ್ ಮಾಡಕ್ ಕೊಟ್ಟಿದ್ವಿ. ಯಾಕೆಂದ್ರೆ ಸ್ಟೀಪ್ ಆಗಿ ಹೊತ್ತಬಾರ್ದು. ಯಾವಾಗ ಸರ್ ಯಾವಾಗ ಮಾಡ್ತಾ ಇದ್ದೀರಾ ಹೇಳಿ ಸರ್? ಯಾವಾಗ ಮಾಡ್ತಾ ಇದ್ದೀರಾ? ಈ ಕಡೆ ಸುತ್ತ ರಸ್ತೆ ಮಾಡಿದೀವಾ? ಎಲ್ಲಿ ಮಾಡಿಲ್ಲ ಸರ್? ಒಂದ್ ನಿಮಿಷ, ಈಗ ನಿಮ್ಗೆ ನ್ಯೂಸ್ ಬರುತ್ತೆ ನೋಡಿ ಸರ್ ಎಷ್ಟು ಸಮಸ್ಯೆ ಇದೆ ಅಂತ. ಅಲ್ಲ ಅಲ್ಲ ಈಗ ಸುತ್ತ ರಸ್ತೆ ಮಾಡಿದೀವಲ್ಲ. ಎಲ್ಲಿ ಮಾಡಿದಿರ ಸರ್? ಈ ಗಾಡಿಗಳೆಲ್ಲ ಹಿಂಗೆ ಹೋಗ್ಬೇಕು ಸರ್. ಅಲ್ಲ ಅಲ್ಲ ಅದ್ರಲ್ಲ, ಈಗ ಸಿರ್ಸಿ ಮೇನ್ ಹಾಸ್ಪಿಟ್ಲ್ ಇದೆಯಲ್ಲ, ಹಾಸ್ಪಿಟ್ಲ್ ಸುತ್ತ ಕಾಂಕ್ರೀಟ್ ರೋಡ್ ಮಾಡಿದೀವಲ್ಲ ಸರ್. ಅಲ್ಲಲ್ಲ ಹೇಳ್ತಾ ಇರೋದು ನಾನು, ಗಾಡಿ ಎಂಟ್ರೆನ್ಸ್ ಮತ್ತೆ ಇನ್ನರ್ ಔಟರ್ಗೆ. ಅದನ್ನೇ ಹೇಳ್ತಾ ಇದೀನಿ. ಇವಾಗ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾ ಇದೀವಿ. ಈಗ ಸರ್ ಈ ಸಮಸ್ಯೆ ಹರಿ ಸಾಹೇಬ್ರೆ, ಒಂದು ಸಮಸ್ಯೆ ತುಂಬಾ ಸಣ್ಣದಾಗಿದೆ. ಆ ರಸ್ತೆಗೇನು ಮೈನ್ ಹೋಗ್ತಿರಲ್ಲ PWD ಅಂತ ಹಾಸ್ಪಿಟ್ಲ್ಗೆ, ಹೌದು, ಅದಕ್ಕೊಂದು ಏನೋ ಒಂದು ಅಟ್ಲೀಸ್ಟ್ ಒಂದು ರೋಡ್ ಸಮರ್ಪಕವಾಗಿ ಇದ್ ಮಾಡ್ಬಿಡಿ ಸರ್. ಗಾಡಿಗಳು ಬೀಳ್ತಾವೆ, ಮತ್ತೆ ರೋಗಿಗಳು ತುಂಬಾ ಜನ ರೆಡಿ ಮಾಡ್ತಾ ಇದ್ದಾರಲ್ಲ. ನೀವು ನಾವು ಇದೇ ತಾಲೂಕಿನವರು. ಹೌದಾ? ಯಾವಾಗಿಂದ ಸಮಸ್ಯೆ ಇದೆ ಸರ್ ಇದು? ಯಾವ್ದು ಒಂದು 4-5 ವರ್ಷ ಆಯ್ತು. ಈಗ 4 ವರ್ಷ. 4 ವರ್ಷದಿಂದ ಹಿಂಗೆ ದಾಟೋಗ್ತಾರೆ. ಹೌದು. ಹೌದಾ? ಪೇಷಂಟ್ಗಳು ಇಲ್ಲಿ ಹಿಂಗಿತ್ತು, ಮೊದಲು ಹಿಂಗಿತ್ತು, ಕಟಿಂಗ್ ಆಗ್ತಾ ಬಂದು ಇದು ಹಿಂಗಾಯ್ತು. ಈಗ ಪೇಷಂಟ್ಗಳು ಬಿದ್ರೆ ಇಲ್ಲ ಹಾಸ್ಪಿಟಲ್ ಐತಲ್ಲ. ಹೌದಾ? ಬಿಟ್ರೆ ಹಾಸ್ಪಿಟ್ಲ್ ಇದೆ. ಬಿಜೆಪಿ ಯಾವ ಊರಕ್ಕ? ಕುಕ್ಕೋಟಿ. ಶಿರ್ಸಿನಾ? ಏನಕ್ಕ ಇದೇ ರೋಡಾಗೆ ಓಡಾಡ್ತೀರಾ? ಮತ್ತೆ ಇದು ಏನು ಯಾರೋ ಬಿದ್ರೆ ಏನ್ ಗತಿ? ಹೌದಾ? ಅಲ್ಲ ಮೊದ್ಲಿಂದ ಹಿಂಗೆ ಸಮಸ್ಯೆ ಐತಾ? ಹಿಂಗೆ ಇವಾಗ ಹಾಸ್ಪಿಟ್ಲಿಗೆ ಇದೇ ರೋಡಾಗೆ ಹೋಗ್ತೀರಾ? ಹೋಗ್ರ. ಒಂದು ಹಾಸ್ಪಿಟ್ಲಿಗೆ ಹೋಗೋಕೆ ನೋಡಿ ಈ ರೀತಿ ಹತ್ತೋಗ್ಬೇಕು, ಆಯ್ತಾ? ನೋಡಿ ಇಂಥ ಪರಿಸ್ಥಿತಿ. ಪೇಷಂಟ್ಗಳು ಅಷ್ಟೇ, ಮತ್ತೆ ಎಲ್ಲ ಒಂದು ರೀತಿ ವಾಹನಗಳು ಅಷ್ಟೇ. ಎಂಥ ವಿಪರ್ಯಾಸ. ಆರೋಗ್ಯ ಇಲಾಖೆ ಸಚಿವರೇ ನೋಡಿ, ಶೈಕ್ಷಣಿಕ ಜಿಲ್ಲೆ ಶಿರ್ಸಿಲಿ ಇಂಥ ಪರಿಸ್ಥಿತಿ. ಚೇ ವಿಶೇಷವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮಕ್ಕಳ ಆಸ್ಪತ್ರೆ ಶಿರ್ಸಿ, ಇದು ಪ್ರಮುಖ ಒಂದು ರೀತಿ ಸರ್ಕಾರಿ ಆಸ್ಪತ್ರೆ. ಬಹುಶಃ ಮತ್ತು ಭಾಗಶಃ ಇಲ್ಲಿಗೇನಾದ್ರು ಪೇಷಂಟ್ಗಳು ಈ ಹಾಸ್ಪಿಟ್ಲಿಗೆ ಹೋಗೋವಾಗ ಈ ರೋಡ್ ಮುಖಾಂತರ ದಾಟೋಗ್ಬಿಟ್ರೆ ಸಾಕು, ಅವ್ರಿಗೆ ಇನ್ನೂ ಜಾಸ್ತಿ ಏನಾದ್ರು ಅವ್ರಿಗಾಗಿರ್ತಕ್ಕಂಥ ನೋವುಗಳು ಜಾಸ್ತಿ ಆಗ್ತವೇನೋ. ಯಾಕಪ್ಪ ಅಂತಂದರೆ ಹಾಸ್ಪಿಟ್ಲೇನೋ ದೊಡ್ಡದೈತೆ, ಆದರೆ ಇದಕ್ಕೆ ಸೂಕ್ತ ರಸ್ತೆನೇ ಇಲ್ಲ. ದಿನನಿತ್ಯ ಪೇಷಂಟ್ಗಳು ನಡ್ಕೊಂಡು ಬಂದು ಜಾರಿ ಬೀಳೋದೇ ಪರಿಸ್ಥಿತಿ, ಆಯಿತಾ? ಇಲ್ಲಿರ್ತಕ್ಕಂಥ ಆ THOಗಳು DHOಗಳು ಅದೇನು ಏನು ಮಾಡ್ತಾವ್ರೋ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ನೋಡ್ರಪ್ಪ ಎಲ್ಲರೂ, ವಿಶೇಷವಾಗಿ ಆ THO DHO ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಕೇಳೋದೇನಪ್ಪ ಅಂತಂದರೆ, ಸ್ವಾಮಿ ದಯವಿಟ್ಟು ನೀವು ಈ ಹಾಸ್ಪಿಟ್ಲಲ್ಲಿ ಮಾಡಿದ್ದೀರಲ್ಲ ಓಕೆ, ಅದ್ರ ಜೊತೆಗೆ ಇದಕ್ಕೆ ಸೂಕ್ತ ಒಂದು ರೀತಿ ರಸ್ತೆನ ಮಾಡಿ. ಯಾಕಪ್ಪ ಅಂದರೆ ಪೇಷಂಟ್ಗಳ್ನ ಹೋಗೋವಾಗ ಮೊದಲೇ ಅವ್ರು ನೋವಲ್ಲಿರ್ತಾರೆ, ಸಾಕಷ್ಟು ಒಂದು ರೀತಿ ಅಡ್ಮಿಟ್ ಆಗಬೇಕು ಅಂತ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಈ ಒಂದು ಜಾಗದಿಂದ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮತ್ತು ಇಳಿಯೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ.
ವಿಶೇಷವಾಗಿ ನಾನು ವಿಡಿಯೋ ಫುಟೇಜ್ಗಳು ಕೊಡಿಸ್ತೀನಿ. ಏನು ಮಾಡ್ತಾವ್ರೆ ಅಧಿಕಾರಿಗಳು, ಆರೋಗ್ಯ ಕುಟುಂಬ ಇಲಾಖೆ ಇಂಜಿನಿಯರ್ಸ್ ಏನು ಮಾಡ್ತಾವ್ರೆ? ಸ್ವಾಮಿ ದಯವಿಟ್ಟು ಮೊದಲು ಇಂಥವ್ನು ಬಗೆಹರಿಸಿ. ಇನ್ನಾದರೂ ಈ ಹದಗೆಟ್ಟ ಶಿರಸಿ ಸರ್ಕಾರಿ ರಸ್ತೆಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಸಿರ್ಸಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.